ಒಂದು ಹುಡುಗಿಗೋಸ್ಕರನೇ ಬ್ಯಾಂಕ್ ಅನ್ನೇ ಹ್ಯಾಕ್ ಮಾಡಿದವನ್ನ ಎಂದಾದ್ರೂ ನೋಡಿದೀರಾ? ನಾವು ಇವತ್ತು ಯಾವ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇವೆ ಅಂದ್ರೆ ಐ ಆಮ್ ಕತಲನ್. ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಬೆಂಗಳೂರನ್ನು ತೋರಿಸಿ ಟ್ರಾಫಿಕ್ ಅನ್ನು ತೋರಿಸ್ತಾರೆ. ಆಮೇಲೆ ಹೀರೋನ ತೋರಿಸ್ತಾರೆ. ಹೀರೋ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬಂದಿರ್ತಾನೆ. ಕಂಪ್ನಿಯಲ್ಲಿ ಇಂಟರ್ವ್ಯೂ ಕೊಡ್ತಾನೆ. ಆದ್ರೆ ಆ ಕಂಪ್ನಿಯಲ್ಲಿ ರಿಜೆಕ್ಟ್ ಮಾಡ್ತಾರೆ. ಅವನು ಯಾವ್ದೋ ಕೀ ಮೌಸ್ ತಯಾರಿಸಿರ್ತಾನೆ. ಅದನ್ನ ತೋರಿಸ್ತಾನೆ. ಅದನ್ನ ತೋರಿಸಿದ್ದಕ್ಕೆ ಅವರು ಎದ್ ನಡಿ ಅಂತ ಕಳಿಸ್ತಾರೆ. ಹೀರೋ ಹೆಸರು ವಿಷ್ಣು. ವಿಷ್ಣು ಇಂಟರ್ವ್ಯೂ ಕೊಟ್ಟು ಸೀದಾ ಅವ್ರ ಹುಡುಗಿ ಜೊತೆಗೆ ಮಾತಾಡೋಕಂತ ಬರ್ತಾನೆ. ಆದ್ರೆ ಅವ್ರ ಹುಡುಗಿ ಮುಂಚೆ ಇಂಟರ್ವ್ಯೂ ಏನಾಯ್ತು ಅಂತ ಕೇಳ್ತಾನೆ. ಆದ್ರೆ ಇಂಟರ್ವ್ಯೂ ಫೇಲ್ ಆಯ್ತು ಅನ್ನತ್ತೇನೆ ಅವ್ರ ಹುಡುಗಿ ಸಿಟ್ಟಾಗ್ತಾಳೆ. ನಮ್ಮ ಅಪ್ಪನ ಆಫೀಸಲ್ಲಿ ನನಗೆ ಕೆಲಸ ಸಿಕ್ತೆ ಅಂತ ಹೇಳ್ತಾಳೆ. ಆಮೇಲೆ ವಿಷ್ಣು ಮನೆಗೆ ಬಂದು ನೋಡೋಷ್ಟರಲ್ಲಿ ಕಂಪ್ಯೂಟರ್ ಏನಾಗಿರುತ್ತೆ. ಆ ಕಂಪ್ಯೂಟರ್ನ ತಗೊಂಡೋಗಿ ಅವ್ರ ಅಣ್ಣನ ಕಡೆ ಸರಿ ಮಾಡಿಸ್ಕೊಂಡು ಬರ್ತಾನೆ. ಮತ್ತೆ ಚಲೋ ಆಗುತ್ತೆ ಅದು. ಕಂಪ್ಯೂಟರ್ ಸರಿ ಮಾಡ್ಕೊಂಡು ಹ್ಯಾಕಿಂಗಿಗೆ ಬೈರಿಂಗ್ ಕಿಂಗ್ ಅಂತ ಕ್ರಿಯೇಟ್ ಮಾಡ್ತಾನೆ. ಅಷ್ಟರಲ್ಲಿ ಅವ್ರ ಅಪ್ಪ ತಿಂಡಿ ತಗೊಂಡು ಬರ್ತಾನೆ. ಆಮೇಲೆ ಅವ್ರ ದೋಸ್ತನು ನೋಡ್ತಾ ಇರ್ತಾನೆ. ಅವ್ರ ದೋಸ್ತನ ಹುಡುಗಿ ಫೋನ್ನ ಹ್ಯಾಕ್ ಮಾಡೋಕಂತ ಟ್ರೈ ಮಾಡ್ತಾ ಇರ್ತಾರೆ. ವಿಷ್ಣು ಹ್ಯಾಕಿಂಗ್ ಲಿಂಕ್ ಅನ್ನು ಅವ್ರ ಹುಡುಗಿಗೆ ಕಳಿಸಿರ್ತಾನೆ. ವಿಷ್ಣು ಅವ್ರ ಫ್ರೆಂಡ್ ಅವ್ರ ಹುಡುಗಿಗೆ ಫೋನ್ ಹಚ್ಚಿ ಲಿಂಕ್ ಬಂದಿದೆಯಲ್ಲ ಅದನ್ನು ಒತ್ತು ಅಂತಾನೆ. ಅಷ್ಟರ ಮೇಲೆ ಹಾಕಿ ಒತ್ತೋದಿಲ್ಲ. ಆಮೇಲೆ ಮೂವಿ ಹೆಸರು ತೋರಿಸ್ತಾರೆ. ಮೂವಿ ಹೆಸರಿಂದ ಸೀದಾ ಕಾಲೇಜ್ ಲೈಫ್ನ ತೋರಿಸ್ತಾ ಹೋಗ್ತಾರೆ. ಕಾಲೇಜ್ ಲಾಸ್ಟ್ ಡೇ ಎಂದು ಗ್ರೂಪ್ ಫೋಟೋ ತಕೊಂಡು ಅಷ್ಟ್ರ ಮೇಲೆ ವಿಷ್ಣು ಅವ್ರ ಹುಡುಗಿಗೆ ಫೋನ್ ಹಚ್ಚೋಕಂತ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವ್ರ ಹುಡುಗಿ ಫೋನ್ ಎತ್ತಲ್ಲ. ಯಾಕೆ ಅಂದ್ರೆ ಅವ್ರ ಅಪ್ಪನ ಆಫೀಸಲ್ಲಿ ಮೀಟಿಂಗ್ ತಗೊಂಡಾರ ಅಂದು ಎತ್ತೋದಿಲ್ಲ. ಆಮೇಲೆ ವಿಷ್ಣು ಅವರ ಫ್ರೆಂಡ್ ಎಲ್ಲ ನೀರಲ್ಲಿ ಈಜಾಡ್ತಾ ಇರ್ತಾರೆ. ವಿಷ್ಣು ಅವರ ಹುಡುಗಿ ಹೆಸರು ಶಿಲ್ಪ. ಒಂದ್ಸರಿ ಕಾಲಿತ್ಲಿಲ್ಲ ಅಂದ್ರೆ ತಿಳ್ಕೊಬೇಕು ಅವ್ರು ಏನೋ ಇಂಪಾರ್ಟೆಂಟ್ ಕೆಲಸದಲ್ಲಿ ಇರ್ತಾರೆ ಅಂದು ಹೆಂಗ್ ಬೇಕಾರೆ ಹಂಗ್ ಬೈತಾ ಇರ್ತಾಳೆ ವಿಷ್ಣುಗೆ. ವಿಷ್ಣು ಬೇಜಾರಿಂದ ಕುತ್ಕೊಂಡಕ್ಕೆ ಏನಾಯ್ತು ಅಂತ ಕೇಳ್ತಾನೆ. ಅವ್ರಣ್ಣ ವಿಷ್ಣು ನಮ್ಮ ಹುಡುಗಿಂಗ್ ಬೈದ್ಲು ಅಂತ ಹೇಳ್ತಾನೆ. ಅಲ್ಲಿ ಶಿಲ್ಪ ಅವ್ರ ಅಪ್ಪನ ನನ್ನ ಫ್ರೆಂಡ್ ಮೀಟ್ ಮಾಡೋಕಂತ ಹೋಗ್ತಾನೆ. ಅಷ್ಟರಲ್ಲಿ ಅವ್ರಪ್ಪ ನೀವು ಒಬ್ಳೆ ಹೋಗ್ಬೇಡ, ಮ್ಯಾಥವ್ನು ಬರ್ತಾನೆ, ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಅವಳು ಕರ್ಕೊಂಡು ಹೋಗ್ತಾಳೆ. ಮ್ಯಾಥವ್ ಹೇಳ್ತಾಳೆ ಇಲ್ಲೇ ತರವು ನನ್ನ ಫ್ರೆಂಡ್ ಇಲ್ಲೇ ಇದ್ದಾನೆ ಅಂದು. ಅಲ್ಲಿ ವಿಷ್ಣು ಶಿಲ್ಪ ಮಾತಾಡೋಕಂತ ಒಂದು ಹೋಟೆಲ್ಗೆ ಹೋಗಿ ಕುತ್ಕೊಂತಾರೆ. ಶಿಲ್ಪ ಹೇಳ್ತಾಳೆ ನೀ ಪದೇ ಪದೇ ಕಾಲ್ ಮಾಡೋದ್ರಿಂದ ನನಗೆ ಇರಿಟೇಷನ್ ಆಗ್ತಾ ಇದೆ, ಈಗೀಗ ಆಗ್ತಿದೆ ಅಂತಾಳೆ. ವಿಷ್ಣು ಮದುವೆ ಬಗ್ಗೆ ಮಾತಾಡ್ತಾ ಇರ್ತಾನೆ. ಶಿಲ್ಪ ಹೇಳ್ತಾಳೆ ನೀನ್ ಹಿಂದೂ, ನಾ ಕ್ರಿಶ್ಚಿಯನ್, ನಮ್ಮಪ್ಪ ಒಪ್ಪೋದಿಲ್ಲ ಅಂದು. ವಿಷ್ಣು ಸುಮ್ಮನಾಗ್ತಾನೆ. ಅಲ್ಲಿಗೆ ಶಿಲ್ಪ ಹೇಳ್ತಾಳೆ ನಿನ್ನ ಮದುವೆ ಆಗೋದಿರ್ಲಿ, ನಿನ್ ಕಡೆ ಇವಾಗ ಆರ್ಡರ್ ಮಾಡಿ ಜೋಸಿಗೂ ರೊಕ್ಕ ಇರಲ್ಲ ಅನಿಸುತ್ತೆ ಅಂತ ಹೇಳ್ತಾಳೆ. ಆಮೇಲೆ ವಿಷ್ಣು ಸಿಟ್ಟಿಗೆದ್ದು ದುಡ್ಡು ಇಟ್ಟು ಟೇಬಲ್ ಮೇಲೆ ಇಟ್ಟು ಹೋಗ್ತಾ ಇರ್ತಾನೆ. ಏನು ಮಾತಾಡ್ಲಿಂಗೆ ಬಂದ್ ಮಕ್ಕೊಂಡಿರ್ತಾನೆ. ಆದ್ರೆ ಅಷ್ಟರಲ್ಲಿ ಅವ್ರ ಫ್ರೆಂಡ್ ಬಂದು ಅವಳ ಐಡಿನ ಯಾಕೆ ಹ್ಯಾಕ್ ಮಾಡಬಾರ್ದು ಅಂತ ಹೇಳ್ತಾನೆ. ಆಮೇಲೆ ವಿಷ್ಣು ಎದ್ದೇಳಕ್ಕೆ ಅವಳ ಐಡಿನ ಹ್ಯಾಕ್ ಮಾಡೋಕಂತ ಟ್ರೈ ಮಾಡ್ತಾನೆ. ಆದ್ರೆ ಇಲ್ಲಿ ಶಿಲ್ಪ ಅವಳು ಅವ್ರ ಫ್ರೆಂಡ್ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇರ್ತಾಳೆ. ಆದ್ರೆ ಇಲ್ಲಿ ವಿಷ್ಣು ಎಲ್ಲ ಹ್ಯಾಕಿಂಗ್ ಮಾಡಿರ್ತಾನೆ ಅವಳ ಇನ್ಸ್ಟಾಗ್ರಾಮ್ ಐಡಿನ. ಇಲ್ಲಿ ಶಿಲ್ಪ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಸೀದಾ ಮನೆಗೆ ಬರ್ತಾಳೆ. ಮನೆಗೆ ಬಂದು ಸೀದಾ ಮಲ್ಕೊಂತಾಳೆ. ಫೋನ್ಗೆ ಏನು ನೋಡೋದಿಲ್ಲ. ವಿಷ್ಣು ಶಿಲ್ಪ ಐಡಿನ ಪಾಸ್ವರ್ಡ್ನ ಚೇಂಜ್ ಮಾಡ್ತಾನೆ. ಚೇಂಜ್ ಮಾಡಿದಾದ್ಮೇಲೆ ಎಲ್ಲ ಇನ್ಸ್ಟಾಗ್ರಾಮ್ ಅವರ ಪೋಸ್ಟಿನ್ ಎಲ್ಲ ನೋಡ್ತಾ ಇರ್ತಾನೆ. ಅಷ್ಟರಲ್ಲೇ ಶಿಲ್ಪ ಜೊತೆಗೆ ಕೆಲಸ ಮಾಡೋ ಮ್ಯಾಥವ್ ಮೆಸೇಜ್ ಹಾಕ್ತಾನೆ. ಶಿಲ್ಪ ಆಲ್ರೆಡಿ ಮಕ್ಕೊಂಡಿರೋದ್ರಿಂದ ವಿಷ್ಣು ಐಡಿ ಹ್ಯಾಕ್ ಮಾಡ್ಕೊಂಡಿರ್ತಾನಲ್ಲ. ವಿಷ್ಣು ನೋಡ್ತಾನೆ. ವಿಷ್ಣುನೇ ಬೈಯೋ ತರ ಮೆಸೇಜ್ ಹಾಕ್ತಾನೆ. ಆ ಮೆಸೇಜ್ ನೋಡಿ ಸುಮ್ಮನೆ ಮಲ್ಕೊಂತಾನೆ. ಮಲ್ಕೊಂಡಾಗಲಕ್ಕೆ ಬೆಳಗ್ಗೆ ಮಾರ್ನಿಂಗ್ ಆಫೀಸ್ಗೆ ಬರ್ತಾ ಇರ್ತಾನೆ. ಜೀಸಸ್ನ ಕೈ ಮುಕ್ಕೊಂಡು ಹೋಗ್ತಾ ಇರ್ತಾನೆ ಆಫೀಸ್ ಒಳಗಡೆ ಚಸ್ಮಾ ಹಾಕೊಂಡು. ಮ್ಯಾಥ್ಯೂ ಫ್ರೆಂಡ್ ಸರ್ ಒಳಗಡೆನೂ ಚಸ್ಮಾ ಹಾಕೊಂಡು ಬರ್ತಿದ್ರಲ್ಲ ಅಂದು ನೋಡಿ ನಗ್ತಾ ಇರ್ತಾನೆ. ಆಮೇಲೆ ಮ್ಯಾಥ್ಯೂ ಹೋಗಿ ಸೀದಾ ಶಿಲ್ಪಾಗೆ ತೋರಿಸ್ತಾನೆ ಈ ಮೆಸೇಜ್ನ. ಶಿಲ್ಪ ಆ ಮೆಸೇಜ್ ನೋಡಿದಕ್ಕೆ ಅಳ್ಕೊಂತಾ ಇರ್ತಾಳೆ. ಆಮೇಲೆ ಮ್ಯಾಥ್ಯೂ ಸಮಾಧಾನ ಮಾಡ್ತಾನೆ. ವಿಷ್ಣು ಅವ್ರ ಅಣ್ಣನಿಗೆ ಅನೀಶ್ಗೆ ಹೇಳ್ತಾ ಇರ್ತಾನೆ ಹ್ಯಾಕ್ ಮಾಡ್ಕೊಂಡಿದ್ದೆ ಅಂತ. ಅವ್ರ ಅಣ್ಣ ಬೈತಾ ಇರ್ತಾನೆ. ಆಮೇಲೆ ಶಿಲ್ಪ ಫೋನ್ ಹಚ್ಚಿ ಹೆಂಗ್ ಬೇಕಾರೆ ಹಂಗೆ ಬೈತಾ ಇರ್ತಾಳೆ ಯಾಕೆ ಹಿಂಗ್ ಮಾಡಿದೆ ಅಂದು. ಲಾಸ್ಟಲ್ಲಿ ಹಂಗು ಹಿಂಗು ಬೈದು ಆಮೇಲೆ ಬ್ರೇಕಪ್ ಅಂತಾಳೆ. ಶಿಲ್ಪ ಹೇಳ್ತಾಳೆ ನಮ್ಮಿಂದ ನನಗೆ ಕಾಲ್ ಮಾಡಬೇಡ ಅಂದು ಕಟ್ ಮಾಡ್ತಾಳೆ. ಆಮೇಲೆ ಬೇಜಾರಿಂದ ಅವಳು ಇರ್ತಾಳೆ. ಆದ್ರೆ ಇಲ್ಲಿ ಮ್ಯಾಥ್ಯೂ ಖುಷಿಯಿಂದ ಇರ್ತಾನೆ. ಯಾಕೆ ಅವ್ರಿಬ್ರದ್ದು ಬ್ರೇಕಪ್ ಆಗಿರೋದ್ರಿಂದ ಖುಷಿಯಾಗಿರ್ತಾನೆ ಮ್ಯಾಥ್ಯೂ. ಇಲ್ಲಿ ವಿಷ್ಣು ಅವ್ರ ಕಾಲೇಜ್ ಲೈಫ್ ಅಲ್ಲಿ ಏನೇನ್ ಮಾಡಿದ್ರು ಅಂತ ಅದನ್ನ ಮೆಮರೀಸ್ ಆಗಿ ನೆನೆಸ್ಕೊಂತ ಇರ್ತಾನೆ. ವಿಷ್ಣು ಬೆಡ್ ಅಲ್ಲೇ ಒಬ್ಬನೇ ಕುತ್ಕೊಂಡು ಅಳ್ತಾ ಇರ್ತಾನೆ. ಅವ್ರಮ್ಮ ಎಲ್ಲ ಊಟಕ್ಕೆ ಕರಿತಾ ಇರ್ತಾರೆ. ಆದ್ರೆ ಅವನು ಎದ್ದು ಬರೋದಿಲ್ಲ. ಅಷ್ಟು ಲಾಸ್ಟಿಗೆ ಅವರಪ್ಪ ಬೈದು ಬಾ ನೀನು ಅಂದು ಆಮೇಲೆ ವಿಷ್ಣು ಸೀದಾ ಶಿಲ್ಪ ಮಾಡೋ ಕಂಪ್ನಿಗೆ ಹೋಗ್ತಾನೆ. ಕಂಪ್ನಿಲಿ ಹೋಗಿ ಅವಳನ್ನ ಮಾತಾಡ್ಸೋಕಂತ ಹೋಗಿರ್ತಾನೆ. ಆಮೇಲೆ ಒಂದಿಷ್ಟು ಮಾತಾಡೋಷ್ಟ್ರಲ್ಲಿ ಅವರಪ್ಪ ಬರುತ್ತಾನೆ. ಶಿಲ್ಪಾಗೆ ಎದ್ದು ಹೋಗು ಅಂತಾನೆ. ಆಮೇಲೆ ಶಿಲ್ಪ ಎದ್ದು ಹೋಗ್ತಾಳೆ. ಆದ್ರೆ ವಿಷ್ಣು ನೀನ್ ಇಲ್ಲೇ ಇರು ಅಂತಾನೆ. ವಿಷ್ಣು ಇಲ್ಲೇ ಇದ್ದು ಅವರಪ್ಪನ ಜೊತೆಗೆ ಮಾತಾಡ್ತಾ ಇರ್ತಾನೆ. ಏನ್ ಕೆಲಸ ಮಾಡ್ತೀನಿ ಅಂತಾನೆ. ಅಷ್ಟರಲ್ಲಿ ಅವನು ಏನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಮನೇಲೇ ಇರ್ತೀನಿ, ಕೆಲಸ ಹುಡುಕ್ತಾ ಇದ್ದೀನಿ ಅಂತ. ಶಿಲ್ಪ ಅವರಪ್ಪ ಶಿಟ್ಟಿಗೆ ಒಂದು ಶಾಟ್ ಹೊಡ್ತಾನೆ ಕಪಾಳಕ್ಕೆ ವಿಷ್ಣುಗೆ. ವಿಷ್ಣು ಏನು ಮಾಡೋದಿಲ್ಲ, ಸುಮ್ಮನೆ ಎದ್ದು ಹೋಗ್ತಾನೆ. ವಿಷ್ಣು ಬಸ್ಸಲ್ಲಿ ಹೋಗ್ತಾ ಇರುವಾಗ ಶಿಲ್ಪಾಗೆ ಎಲ್ಲ ಕಡೆ ಬ್ಲಾಕ್ ಮಾಡೋದರಿಂದ ಫೋನ್ ಪೇದಲ್ಲಿ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಂತ ಮೆಸೇಜ್ ಹಾಕ್ತಾನೆ. ವಿಷ್ಣು ಅನೀಶ್ ಅವರ ಕಂಪ್ಯೂಟರ್ ಶಾಪಿಗೆ ಬರ್ತಾನೆ. ಆಮೇಲೆ ಅನೀಶ್ ಕೇಳ್ತಾನೆ ಏನಾಯ್ತು ಅಂದು. ಶಿಲ್ಪ ಅವರಪ್ಪ ಹೊಡೆದಾನನ್ನ ಅಂತ ಹೇಳ್ತಾನೆ ವಿಷ್ಣು ಏನೋ ಯೋಚನೆ ಮಾಡ್ಕೊಂತ ಕೂತ್ಕೊಂಡಿರ್ತಾನೆ. ಅಷ್ಟರಲ್ಲಿ ಅನೀಶ್ ಬ್ಯಾಂಕಿಗೆ ಹೋಗ್ಬೇಕು ಬರ್ತೀಯ ಅಂತ ಕೇಳ್ತಾನೆ. ಒಂದು ಹೋಗ್ತಾನೆ. ಆದ್ರೆ ಅವನಿಗೆ ಗೊತ್ತಿರಲ್ಲ ಶಿಲ್ಪ ಅವ್ರ ಅಪ್ಪನ ಬ್ಯಾಂಕಿಗೆ ಹೋಗ್ತಾ ಇರ್ತಾನೆ. ಬ್ಯಾಂಕ್ ಒಳಗಡೆ ಹೋಗಿ ಅವನೇಶ್ ಒಂದ್ ಕೇಬಲ್ ಏನೋ ಕಿತ್ತಿರುತ್ತೆ ಅಂತ ಸರಿ ಮಾಡೋಕಂತ ಹೋಗಿರ್ತಾನೆ. ಆದ್ರೆ ವಿಷ್ಣು
ಶಿಲ್ಪ ಅವ್ರ ಅಪ್ಪ ಹೊಡೆದಿದ್ದಕ್ಕೆ ವಿಷ್ಣು ಅವರ ಬ್ಯಾಂಕನ್ನೇ ಹ್ಯಾಕ್ ಮಾಡ್ಬೇಕಂತ ಅನ್ಕೊಂಡಿರ್ತಾನೆ. ಅವನೇಶ್ ಗೊತ್ತಿರೋ ಅವ್ರ ಕಡೆ ಹೋಗಿ ನಿಮ್ ಲ್ಯಾಪ್ಟಾಪ್ ಕೊಡಿ ಸ್ವಲ್ಪ ಅಂದು ಹೋಗಿ ವಿಷ್ಣುಗೆ ಕೊಡ್ತಾನೆ. ವಿಷ್ಣು ಒಂದು ಪಾರ್ಮ್ ತಕೊಂಡ್ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ್ಮೇಲೆ ಅವನೇಶ್ ಕೇಳ್ತಾನೆ, ನೀ ಎಂತದು ಪಾರ್ಮ್ ತಕೊಂಡಿಲ್ಲ ಏನೋದು ಅಂದ. ವಿಷ್ಣು ಹೇಳ್ತಾನೆ, ಆ ಬ್ಯಾಂಕ್ ನ ಹ್ಯಾಕ್ ಮಾಡ್ಬೇಕು ಅಂದು. ನೇರಿ ಕಿಂಗ್ ಅನ್ನೋ ಐಡಿನ ತೆಗೆದು ಹೊಸ ಐಡಿ ಕ್ರಿಯೇಟ್ ಮಾಡಿದ. ಕತಾಲ್ ಅಂತ ಹೆಸರಿಟ್ಟ. ಆದ್ರೆ ಅವ್ರ ದೋಸ್ತ ಅವನೇಶ್ ಬೇಡ ಅಂತ ಕತಾಲನ್ ಒಂದು ಐಡಿ ಕ್ರಿಯೇಟ್ ಮಾಡಿದ. ಅಷ್ಟ್ರ ಮೇಲೆ ಹ್ಯಾಕ್ ಮಾಡೋಕೆ ಎಲ್ಲ OTP ಕಳಿಸಿದ. ಆಮೇಲೆ ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡಿ ಹ್ಯಾಕ್ ಸಕ್ಸಸ್ಫುಲ್ ಆಯ್ತು. ಆಮೇಲೆ ಬ್ಯಾಂಕ್ ಅಲ್ಲಿ ಎಲ್ಲ ಸರ್ವರ್ ಡೌನ್ ಆಯ್ತು. ಆಮೇಲೆ ಅವ್ರಿಗೆ ಬ್ಯಾಂಕ್ನವ್ರಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ ಹ್ಯಾಕಿಂಗ್ ಆಗಿದೆ ಅಂದು. ಅದ್ರ ಕಂಪ್ಯೂಟರ್ ಯಾವುದೇ ತರ ವರ್ಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಟೆನ್ಷನ್ ಆಗಿ ಶಿಲ್ಪ ಅವರ ಅಪ್ಪ ಮ್ಯಾನೇಜರ್ಗೆ ಫೋನ್ ಹಚ್ಚಿದ್ರು. ಶಿಲ್ಪ ಅವರ ಅಪ್ಪಂಗೆ ಫೋನ್ ಹಚ್ಚಿದಳಕ್ಕೆ ಸೀದಾ ಆಫೀಸಿಗೆ ಬಂದು ತಲೆ ಕೈ ಕೊಟ್ಕೊಂಡು ಯೋಚನೆ ಮಾಡ್ಕೊಂತ ಕುತ್ಕೊಂಡಿದ್ದು. ಅವ್ರ ಕಂಪ್ನಿಲೇ ವರ್ಕ್ ಮಾಡೋ ಒಬ್ಬ ಹ್ಯಾಕಿಂಗ್ ಆಗಿದೆ ಅಂತ ಹೇಳ್ತಾನೆ ಶಿಲ್ಪ ಅವರ ಅಪ್ಪಂಗೆ. ಅದು ಹೆಂಗೆ ಅಂತ ಎಲ್ಲ ಕೇಳ್ತಾ ಇರ್ತಾನೆ. ಇಲ್ಲಿ ಎಲ್ಲಾ ತರದ ಡಾಟಾಗಳನ್ನು ವಿಷ್ಣು ಡಿಲೀಟ್ ಹೊಡೆದಿರ್ತಾನೆ ಆಲ್ರೆಡಿ. ವಿಷ್ಣು ಅವರ ಫ್ರೆಂಡ್ ಅವನೇಶ್ ಬರ್ತಾನೆ. ಬ್ಯಾಂಕ್ ಅಲ್ಲಿ ಇಂಟರ್ವ್ಯೂ ಮಾಡಿಸಬೇಕು ಅಂದು. ಆಮೇಲೆ ಅವ್ರು ಹೇಳ್ತಾರೆ, ಇದು ನಾಟ್ ವರ್ಕಿಂಗ್, ಇನ್ನು 2 days ಬಿಟ್ಟು ಬರ್ನಿ ಅಂತ ಹೇಳ್ತಾನೆ. ಬ್ಯಾಂಕ್ ಹ್ಯಾಕ್ ಆಗಿದ್ರಿಂದ ಅದ್ರ ಬಗ್ಗೆ ಮೀಟಿಂಗ್ ಅನ್ನು ಮಾಡ್ತಾ ಇರ್ತಾರೆ. ವಿಷ್ಣು ಜಪಾನ್ ಲೊಕೇಶನ್ ಹಾಕಿ ಒಂದು ಟ್ರ್ಯಾಕ್ ಮಾಡಿರ್ತಾನೆ. ಹಂಗಾಗಿ ಅದು ಲೊಕೇಶನ್ ಜಪಾನ್ ಇದ್ದೇ ತೋರಿಸ್ತಿರುತ್ತೆ. ಅದಕ್ಕೆ ಇವ್ರಿಗೆ ಟ್ರ್ಯಾಕ್ ಮಾಡೋಕ್ ಆಗ್ತಾ ಇಲ್ಲ. ಫ್ರೆಂಡ್ ಒಳಗಡೆ ಕಳಿಸಿದ್ದಲ್ಲ ಬ್ಯಾಂಕಿನ ಒಳಗಡೆ ಏನ್ ನಡೀತಾ ಇದೆ ಅಂತ ಅವನೇಶ್ ಹೇಳ್ತಾನೆ, ಅಲ್ಲಿ ಏನು ವರ್ಕಿಂಗ್ ಆಗ್ತಾ ಇಲ್ಲ ಅಂದು. ಬ್ಯಾಂಕ್ನವರು ಯಾರು ಹ್ಯಾಕ್ ಮಾಡಿದ್ದಾರೆ ಅಂತ ನಾ ತೋರಿಸ್ತೀನಿ ನೋಡಿ ಅಂದು ಜಪಾನಿನ ಯಾವ್ದೋ ಒಬ್ಬ ಹಳೆ ಕಾಲದ ಫೋಟೋ ತೋರಿಸ್ತಾನೆ. ವಿಷ್ಣು ಯಾವಾಗ ಮೆಸೇಜ್ ಹಾಕಿರೋದು ಶಿಲ್ಪ ಇವಾಗ ನೋಡ್ತಿರ್ತಾಳೆ. ಇಲ್ಲಿ ಶಿಲ್ಪ ಅವರಪ್ಪ ಟೆನ್ಷನ್ ಅಲ್ಲಿ ಇರ್ತಾನೆ. ಆದ್ರೆ ಇಲ್ಲಿ ವಿಷ್ಣು ಖುಷಿಯಾಗಿ ಮನೆಯವ್ರ ಜೊತೆ ಎಲ್ಲ ಡಿನ್ನರ್ ಪನ್ನರ್ ಮಾಡ್ಕೊಂತ ಇರ್ತಾನೆ. ಬ್ಯಾಂಕ್ ಅಲ್ಲಿ ಯಾವ್ಯಾವ ತರ ಹ್ಯಾಕಿಂಗ್ ಆಗಿದೆ ಎಲ್ಲಾ ತರನ ವಸ್ತುಗಳನ್ನು ಒಂದು ಸೀಕ್ರೆಟ್ ಡಬ್ಬದಲ್ಲಿ ಹಾಕಿ ಅವನ್ನ ಕಿಲಿ ಹಾಕಿ ಬಂಧಿಸಿ ಇಟ್ಟಿರ್ತಾರೆ. ಇಲ್ಲಿ ಹ್ಯಾಕಿಂಗ್ ಆಗಿರುತ್ತಲ್ಲ ಅದ್ರ ಬಗ್ಗೆ ಮೀಟಿಂಗ್ ಅನ್ನು ಮಾಡ್ಕೊಂತ ಕುಂತ್ಕೊಂಡಿರ್ತಾರೆ. ಯಾವುದೇ ತರ ಡಿವೇಜ್ ಯಾವುದೇ ತರ ಬ್ಯಾಕಪ್ ಗಳನ್ನು ಇಟ್ಕೊಂಡಿರಲ್ಲ ಇವರು ಬ್ಯಾಂಕ್ ನಿಂದ. ಎಲ್ಲ ವಿಷ್ಣು ಡಿಲೀಟ್ ಹೊಡೆದಿರ್ತಾನೆ. ಅದೇ ಟೆನ್ಷನ್ ಅಲ್ಲೇ ಇರ್ತಾರೆ ಎಲ್ರು. ಅದಕ್ಕೆ ಹ್ಯಾಕರ್ ಏನಾದ್ರು ವರ್ಕ್ ಮಾಡ್ಕೊಂತ ಇರ್ತಾರ. ಈ ವಿಷ್ಣು ಬಂದು ಅವನೇಶ್ ಅಂತಲ್ಲಿ ಸೆಕ್ಯೂರಿಟಿ ವೈಫೈ ಹ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅಷ್ಟ್ರ ಮೇಲೆ ಸೀದಾ ಬ್ಯಾಂಕ್ ಒಳಗಡೆ ಹೋಗಿ ಫಸ್ಟ್ ಬ್ಯಾಂಕ್ ಒಳಗಡೆ ವಿಷ್ಣುನೇ ಹೋಗ್ತಾನೆ. ವಿಷ್ಣು ಒಳಗಡೆ ಹೋಗಿ ಅಲ್ಲಿ ಎಂಟ್ರಿ ಹಾಕೋರ್ನ ಮಾತಾಡ್ಸೋದ್ಮೇಲೆ ಜೇಬಿಂದ ಚಿಲ್ಲರೆ ಹೋಗಿತಾನೆ. ಅದನ್ನ ಆರಿಸ್ಕೊಳ್ಳೋಣಂತ ಹೋಗ್ತಾನೆ. ಅಷ್ಟರಲ್ಲಿ ಡಾಟಾ ಎಂಟ್ರಿ ತುಂಬೋದು ಒಂದು ಪಿನ್ ತಗೊಂಬಂದು ಕೆಳಗಡೆ ತುರುಕ್ತಾನೆ. ಕೆಳಗಡೆ ಇಟ್ಟು ಹೋಗ್ತಾನೆ. ಡಾಟಾ ಎಂಟ್ರಿ ಕಲೆಕ್ಟ್ ಆದಂಗೆ ಇವನು ಲ್ಯಾಪ್ಟಾಪ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂತ ಇರ್ತಾನೆ. ಲಾಸ್ಟಿಗೆ ಎಲ್ಲ ಕಲೆಕ್ಟ್ ಆಗ್ತಾ ಎಲ್ಲ ಡನ್ ಕೊಡ್ತಾನೆ. ಬ್ಯಾಂಕ್ ಒಳಗಡೆ ಆ ಡಾಟಾ ಬೇಸ್ ನ ಎತ್ಕೊಂಡ್ ಬರ್ಬೇಕಲ್ಲ. ಆಮೇಲೆ ಇನ್ನೊಬ್ಬ ಫ್ರೆಂಡ್ ನ ಕಳಿಸ್ತಾನೆ. ಇವನು ವಿಷ್ಣು ತರಾನೇ ಸೇಮ್ ರೊಕ್ಕ ಬಿಳಿಸಿ ಇವನು ಆ ಪಿನ್ ನ ಎತ್ಕೊಂಡ್ ಬರಕಂತ ಹೋಗ್ತಾನೆ. ಇಲ್ಲಿ ವಿಷ್ಣು ಅವನೇಶ್ ಹೆದರ್ತಾ ಇರ್ತಾರೆ ಎಲ್ಲಾದ್ರೂ ಸಿಕ್ಕಿಕಂದ್ರೆ. ಅಷ್ಟರಲ್ಲೇ ಅವ್ರ ಫ್ರೆಂಡ್ ಬರ್ತಾನೆ ತಗೊಂಡು. ಆದ್ರೆ ಅವ್ರ ಫ್ರೆಂಡ್ ಇಟ್ಟಿರೋ ಡಾಟಾ ಬೇಸ್ ಅಷ್ಟೇ ಎತ್ಕೊಂಡ್ ಬಂದಿರಲ್ಲ, ಆ ಬ್ಯಾಂಕ್ ನಿಂದು ಎತ್ಕೊಂಡ್ ಬಂದಿರ್ತಾನೆ. ಮತ್ತೆ ಅದನ್ನೇ ಇಟ್ಟು ಬರೋಕೆ ಅವನೇಶ್ ಹೋಗ್ತಾನೆ. ಅಷ್ಟರಲ್ಲಿ ಬ್ಯಾಂಕ್ ಅಲ್ಲಿ ಎಲ್ಲ ಜನ ಕುಡ್ಕೊಂಡಿರುತ್ತೆ. ಅದನ್ನ ಡಾಟಾ ಬೇಸ್ ಎತ್ಕೊಂಡ್ ಬಂದಿರೋ ಸರ್ವರ್ ಬಿಜಿ ಇರುತ್ತೆ. ಅಷ್ಟ್ರ ಮೇಲೆ ಅವನೇಶ್ ಜೋಡಿಸ್ತಾನೆ ಏನೋ ಹೋಗಿದೆ ಅಂದು. ಆಮ್ಯಾಗ ಸರಿಯಾಗುತ್ತೆ. ಅವನೇಶ್ ಬ್ಯಾಂಕ್ ಇಂದ ಹೊರಗಡೆ ಬಂದು ಸೀದಾ ಆಟೋ ಹತ್ಕೊಂಡು ಮನೆಗೆ ಹೋಗ್ತಾರ. ವಿಷ್ಣು ಅಲ್ಲಿ ಬ್ಯಾಂಕ್ ಅಲ್ಲಿ ಡಾಟಾ ಕಲೆಕ್ಟ್ ಮಾಡ್ಕೊಂಡ್ರ ಎಲ್ಲ ಕಂಪ್ಯೂಟರ್ ಹಾಕೊಂಡು ಇನ್ನು ಹ್ಯಾಕ್ ಮಾಡ್ತಾ ಇರ್ತಾನೆ. ಇಲ್ಲಿ ಬ್ಯಾಂಕ್ನರು ಮೀಟಿಂಗ್ ನಡೆಸ್ತಾ ಇರ್ತಾರೆ ಏನೇನೆಲ್ಲ ಹ್ಯಾಕ್ ಮಾಡಿದ್ದಾರೆ ಅನ್ಕೊಂಡು. ಆದ್ರೆ ಇಲ್ಲಿ ವಿಷ್ಣು ಅದನ್ನ ನೋಡ್ಕೊಂತಾನೆ ಇರ್ತಾನೆ. ಬ್ಯಾಂಕ್ ಅಲ್ಲಿ ಒಬ್ಬ ಇರೋ ಹ್ಯಾಕರ್ನ ಕರೆಸ್ತಾರೆ. ಆಮೇಲೆ ಸಹಾಯ ಮಾಡೋದು. ಅವಳ ಹೆಸರು ಸೀಮಾ. ಇಲ್ಲಿ ಆ ಹ್ಯಾಕಿಂಗ್ ನೋಡಿದಳಕ್ಕೆ ಸೀಮಾ ಎಲ್ಲ ತಿಳ್ಕೊಂಡು ಅವಳು ಫೋನ್ ನಲ್ಲಿ ಎಲ್ಲ ಲಾಗಿನ್ ಮಾಡ್ಕೊಂಡಿರ್ತಾಳೆ. ಅದು ವಿಷ್ಣು ಯಾವಾಗ ಹ್ಯಾಕ್ ಮಾಡ್ಬೇಕು ಅನ್ಕೊಂಡಿರ್ತಾನೋ ಅಷ್ಟರಲ್ಲಿ ಸೀಮಾಗೆ ಮೆಸೇಜ್ ಬರುತ್ತೆ. ಸೀಮಾಗೆ ಎಲ್ಲ ಗೊತ್ತಾಗುತ್ತೆ ಏನ್ ಹೆಸರು ಅನ್ನೋದು. ಸೀಮಾ ಆಯಾಮೆ ಕತಾಲ್ ಅಂತ ಟೈಪಿಂಗ್ ಮಾಡ್ತಾ ಇರ್ತಾಳೆ. ಅಷ್ಟ್ರ ಮೇಲೆ ವಿಷ್ಣುಗೆ ಭಯ ಆಗುತ್ತೆ. ಇದನ್ನ ನೋಡುತ್ತಾನೆ. ಇಲ್ಲಿ ವಿಷ್ಣು ಹೆದರಿ ಎಲ್ಲ ಲ್ಯಾಪ್ಟಾಪ್ ಅನ್ನು ಆಫ್ ಮಾಡಿ ಸುಮ್ಮನೆ ಮಕ್ಕೊಂತಾನೆ. ಇಲ್ಲಿ ಸೀಮಾ ನೋಡ್ತಾಳೆ ಏನಾದ್ರೂ ರಿಪ್ಲೈ ಬರುತ್ತೆ ಎಂದು. ಏನು ಬರೋದಿಲ್ಲ. ಇಲ್ಲಿ ವಿಷ್ಣು ಬಂದು ಅವನೇಶ್ಗೆ ಹೇಳ್ತಾನೆ ಯಾರಿಗೋ ಏನೋ ಗೊತ್ತಾಗಿದೆ ಎಂದು. ಆಮೇಲೆ ಭಯ ಪಟ್ಕೊಂಡು ಹೇಳ್ತಾ ಇರ್ತಾನೆ. ಇಲ್ಲಿ ಸೀಮಾ ಎಲ್ಲ ಹೇಳ್ತಿರ್ತಾಳೆ ಅವನ ಹೆಸರು ಕತಾಲನ್ ಅಂತ. ಇಲ್ಲಿ ವಿಷ್ಣು ಅವರ ಅಪ್ಪನಿಗೆ ಊಟ ಕೊಟ್ಟು ಸೀದಾ ಮನೆಗೆ ಹೋಗ್ತಿರ್ತಾನೆ. ಇಲ್ಲಿ ಸೀಮಾ ಎಲ್ಲ ರಿಸರ್ಚ್ ಮಾಡಿದಾಗ ಕತಾಲನ್ ಬಗ್ಗೆ ಅದನ್ನ ಶಿಲ್ಪ ಅವ್ರ ಅಪ್ಪಗೆ ಕೊಡ್ತಾರೆ. ಆ ಹ್ಯಾಕಿಂಗ್ ನೋಡಿ ಶಿಲ್ಪ ಅವ್ರ ಅಪ್ಪಗೆ ತಲೆ ತಿರುಗಿ ಬಿದ್ದ್ಬಿಡ್ತಾನೆ. ಅಷ್ಟರಲ್ಲಿ ಸೀಮಾ ದವಾಖಾನೆ ಕರ್ಕೊಂಬಂದು ಅಡ್ಮಿಟ್ ಮಾಡಿರ್ತಾರೆ. ಅಷ್ಟ್ರ ಮೇಲೆ ಶಿಲ್ಪ ಬಂದು ನೋಡ್ಕೊಂತಾಳೆ. ಶಿಲ್ಪ ಟ್ಯಾಬ್ಲೆಟ್ ತರಕಂತ ಹೊರಗೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅವ್ರ ಬಾಜು ಬೆಡ್ ಅಲ್ಲಿ ಅವರ ಕಲಿಸಿರೋ ಸರ್ ಮಕ್ಕೊಂಡಿರ್ತಾರೆ. ಅವ್ರನ್ನ ಮಾತಾಡ್ಸೋಣ ಅಂತ ಹೋಗ್ತಾಳೆ ಶಿಲ್ಪ.
ಸರ್ ಹೇಳ್ತಾನೆ, ವಿಷ್ಣು ಒಳ್ಳೆ ಟ್ಯಾಲೆಂಟೆಡ್, ನಮ್ಮ ಸ್ಕೂಲಲ್ಲಿ ಹ್ಯಾಕಿಂಗ್ ಆಗಿತ್ತಲ್ಲ ಅದನ್ನ ಅವನೇ ಸರಿ ಮಾಡಿದ್ದ. ಒಂದು ಹ್ಯಾಕಿಂಗ್ ಅನ್ನತ್ತಾನೆ ಶಿಲ್ಪಾ ಸೀದಾ ವಿಷ್ಣು ಮನೆಗೆ ಹೋಗ್ತಾಳೆ. ವಿಷ್ಣು ಮನೆಗೆ ಹೋಗಿ ವಿಷ್ಣುನ ನಮ್ಮ ಬ್ಯಾಂಕ್ ನ ನೀನೇ ಹ್ಯಾಕ್ ಮಾಡಿದ್ಯಾ ಅಂದು ಹೇಳ್ತಾಳೆ. ಆಮೇಲೆ ಅದೇ ಸಿಟ್ಟಿಂದ ಸ್ಪೀಡ್ ಆಗಿ ಹೋಗ್ತಾಳೆ. ಅಲ್ಲೇ ವಿಷ್ಣು ಅವರಪ್ಪ ಇರ್ತಾನೆ. ವಿಷ್ಣು ಅವರಪ್ಪ ಎಲ್ಲ ಕೇಳಿಸ್ಕೊಂಡು ಆ ಲ್ಯಾಪ್ಟಾಪ್ ಅನ್ನ ಎತ್ತಿ ಹೋಗೋದು ಮುರಿದು ಬಿಡ್ತಾನೆ. ವಿಷ್ಣು ಬೇಜಾರಿಂದ ಅವರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂತ ಸರ್ಕಲ್ ಅಲ್ಲಿ ನಿಂತು ಆಟೋದಿಂದ ಇಳಿಸಿ ನಾನು ಡ್ಯೂಟಿ ಮಾಡ್ಬೇಕಂದು ಅವ್ರ ಫ್ರೆಂಡ್ಸ್ ಇಳಿಸ್ತಾನೆ. ವಿಷ್ಣು ಮನೆಗೆ ಬಂದು ಏನೋ ಸ್ಕೆಚ್ ಹಾಕ್ತಾ ಇರ್ತಾನೆ. ಮತ್ತೊಂದು ಲ್ಯಾಪ್ಟಾಪ್ ಅನ್ನ ತೋರಿಸ್ತಾರೆ. ಲ್ಯಾಪ್ಟಾಪ್ ಎಲ್ಲ ಹೊಡೆದಿರುತ್ತೆ. ಇಲ್ಲಿ ಶಿಲ್ಪಾ ಮತ್ತು ಮ್ಯಾಥ್ಯೂ ಅವರ ಎಂಗೇಜ್ಮೆಂಟ್ ಪ್ರೀ ವೆಡ್ಡಿಂಗ್ ಶೂಟ್ ಬಂದಿರುತ್ತೆ. ಮ್ಯಾಥ್ಯೂಗೆ ವಾಟ್ಸಪ್ ಅಲ್ಲಿ ಒಂದು ಲಿಂಕ್ ಬಂದಿರುತ್ತೆ. ಅದನ್ನು ಓಪನ್ ಮಾಡುತ್ತೇನೆ. ಮ್ಯಾಥ್ಯೂ ಮತ್ತು ಶಿಲ್ಪಾ ಫೋಟೋ ಬರುತ್ತೆ. ಅದನ್ನ ನೋಡಿ ಖುಷಿ ಪಡ್ತಾನೆ. ಇಲ್ಲಿ ಶಿಲ್ಪಾ ವಿಷ್ಣುಗೆ ಕರೆದಿರ್ತಾಳೆ. ಯಾಕೆ ಅಂದ್ರೆ ನಂದು ಎಂಗೇಜ್ಮೆಂಟ್ ಆಗ್ತಿದೆ ಅಂತ ಹೇಳೋಕೆ ಕರೆದಿರ್ತಾಳೆ. ಅವನು ಕಂಗ್ರಾಜ್ ಅಂತ ಎದ್ದೋಗ್ತಾನೆ. ಅಷ್ಟರಲ್ಲಿ ಮ್ಯಾಥ್ಯೂ ಬರ್ತಾನೆ. ಮ್ಯಾಥ್ಯೂ ಬರೋದ್ರಲ್ಲೇ ನೀನೇ ಹ್ಯಾಕ್ ಮಾಡಿದೆ ಅಂತ ಹೇಳ್ತಾನೆ. ಸಿಟ್ಟು ಬರುತ್ತೆ ವಿಷ್ಣುಗೆ, ತುಂಬಾ ಸಿಟ್ಟು ಬಂದು ಆ ಲಿಂಕ್ ಅಲ್ಲಿ ಕಳಿಸಿದ್ದು ಇದೇ ಫೋಟೋ. ಇಲ್ಲಿ ವಿಷ್ಣು ಎಲ್ಲಾ ತರದ ಹ್ಯಾಕ್ ಮಾಡಿಟ್ಟಿರ್ತಾನೆ. ಇಲ್ಲಿ ಮ್ಯಾಥ್ಯೂ ಶಿಲ್ಪಾದು ಎಂಗೇಜ್ಮೆಂಟ್ ಆಗ್ತಾ ಇರುತ್ತೆ. ಆದ್ರೆ ಇಲ್ಲಿ ವಿಷ್ಣು ಮಾತ್ರ ಎಲ್ಲಾ ತರದ ಹ್ಯಾಕ್ ಗಳನ್ನು ಮಾಡಿ ಅವರ ಸೈಬರ್ನೇ ಸುಟ್ಟು ಧ್ವಂಸ ಮಾಡ್ತಾನೆ. ಎಲ್ಲಾ ತರದ ಟ್ರ್ಯಾಕ್ ಗಳನ್ನು ಮಾಡಿ ಎಲ್ಲ ಕಂಡು ಹಿಡಿದಿರ್ತಾಳೆ. ಅಷ್ಟ್ರ ಮೇಲೆ ಸೈಬರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾಳೆ. ಪೊಲೀಸ್ ವಿಷ್ಣು ಅವನೇಶ್ ಹಿಂದ್ಗಡೆನೆ ಬಂದಿರ್ತಾರೆ. ಅವನೇಶ್ ತುಂಬಾ ಹೆದರ್ತಾನೆ, ನಮ್ನೆಲ್ಲಾದ್ರೂ ಸಿಕ್ಕಾಕೊಂಡ್ವಿ ಅಂದ್ರೆ. ಪೊಲೀಸರು ಇವ್ರನ್ನ ಹಿಡಿಯಕ್ ಬಂದಿರಲ್ಲ, ಮ್ಯಾಥ್ಯೂ ಅನ್ನ ಹಿಡಿಯಕ್ ಬಂದಿರ್ತಾರೆ. ಅದಷ್ಟರಲ್ಲಿ ಮ್ಯಾಥ್ಯೂ ಸಿಕ್ಕಾಕೊಂತಾನೆ. ಮ್ಯಾಥ್ಯೂ ಹೆಂಗ್ ಸಿಕ್ಕಾಕೊಂಡ ಆದ್ರೆ ವಿಷ್ಣು ಫೋಟೋ ಶೂಟಿಂಗ್ ಅಲ್ಲಿ ಒಂದು ಲಿಂಕ್ ಕಳಿಸಿರ್ತಾನೆ. ಆತರ ಹ್ಯಾಕ್ ಮಾಡಿರೋದ್ರಿಂದ ಅದ್ರ ಸಲುವಾಗಿ ಮ್ಯಾಥ್ಯೂ ಸಿಕ್ಕಾಕೊಂತಾನೆ. ಎಲ್ಲ ಗೊತ್ತಾದ್ಮೇಲೆ ಅವರಪ್ಪ ಇವನ್ನ ಮಾತಾಡ್ಸೋಕಂತ ಹೋಗಿರ್ತಾನೆ. ಆದ್ರೆ ವಿಷ್ಣು ಮಾತಾಡ್ಸೋದಿಲ್ಲ, ಸುಮ್ನೆ ರೂಮ್ ಒಳಗಡೆ ಹೋಗ್ತಾನೆ. ರೂಮ್ ಒಳಗಡೆ ಹೋದಾದ್ಮೇಲೆ ಲ್ಯಾಪ್ಟಾಪ್ ಇರುತ್ತೆ. ಅದನ್ನ ನೋಡಿ ಅಳ್ತಾನೆ. ಅಷ್ಟ್ರ ಮೇಲೆ ಅವರಪ್ಪ ಬಂದು, ನೀನ್ ಮಾಡಿಲ್ಲ ಅಂದೇಳಕ್ಕೆ ಹೊಸ ತಗೊಂಬಂದೆ ಅಂದು ಹೊಸ ತಂದಿರ್ತಾನೆ. ಇಲ್ಲಿ ವಿಷ್ಣು ಬೆಂಗಳೂರಿಗೆ ಕೆಲಸ ಮಾಡೋಕಂತ ಬಂದಿರ್ತಾನೆ. ಆದ್ರೆ ಆಫೀಸಲ್ಲಿ ಕೆಲಸ ಸಿಗುತ್ತೆ. ಅದು ಸೀಮಾ ಇರೋ ಕಂಪ್ನಿಯಲ್ಲೇ